ರಿಪಬ್ಲಿಕ್ ಕನ್ನಡದ ಜಸ್ಟಿಸ್ ಫಾರ್ ಭಾರತಿ ಅಭಿಯಾನಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ನಿರಂತರ ವರದಿ ಬೆನ್ನಲ್ಲೇ ನಿಜ ಶರಣ ಅಂಬಿಗರ ಚೌಡಯ್ಯನವರ ಪೀಠಾಧ್ಯಕ್ಷ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿ ಬಸವ ಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಲ್ಲಿಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್ಕಾರ ಕೆಡವಲು ಬಿಜೆಪಿಯವರು ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ ಎಂದು ಸಚಿವ ಶರಣಬಸಪ್ಪ ದರ್ಶನ ಅಪ್ಪರು ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ದೀಪಾವಳಿ ಒಳಗೆ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಎಂಬ ಸಿಟಿ ರವಿ ಹೇಳಿಕೆ ವಿಚಾರದ ಬಗ್ಗೆ ಮಾತನಾಡಿದ ಅವರು ಬಿಜೆಪಿಯವರಿಂದ ಶಾಸಕರ ಖರೀದಿಗೆ ಯತ್ನ ನಡೀತಾ ಇದೆ, ಆದರೆ ಇನ್ನೂ ಅವರ ಬಲೆಗೆ ಯಾರೂ ಬಿದ್ದಿಲ್ಲ, ಬೀಳೋ ಚಾನ್ಸ್ ಇಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ದೀಪಾವಳಿ ಒಳಗಡೆ ಸಿದ್ದರಾಮಯ್ಯ ಸರ್ಕಾರ ಇನ್ನು ಎಷ್ಟು ತಿಂಗಳ ದೀಪಾವಳಿ? 2 ತಿಂಗಳ ನೋಡಂತ 2 ತಿಂಗಳ ಈಗ ಇಲ್ಲ ಈಗ 1 ವರ್ಷನಾಗ ಎಷ್ಟು ಸರ್ತಿ ಬಿದ್ದದ? ಈಗ 1 ವರ್ಷನಾಗ ಎಷ್ಟು ಸರ್ತಿ ಬಿದ್ದದ? 1 ವರ್ಷನಾಗ ಎಷ್ಟು ಸರ್ತಿ ಬಿದ್ದದ ನೋಡ್ರಿ. ಅವ್ರು ನಿರಂತರ ಪ್ರಯತ್ನ ಮಾಡ್ಲಕೈತಾರ ಶಾಸಕರಿಗೆ. ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಜನತಾ ದರ್ಶನ ಕಾರ್ಯಕ್ರಮ ನಡೆಸಿದ್ರು. ದೇಶಪಾಂಡೆ ನಗರದ ಸವಾಯಿ ಗಂಧರ್ವ ಸಭಾಂಗಣದಲ್ಲಿ ಸಸಿಗೆ ನೀರುಣಿಸುವ ಮೂಲಕ ಜನತಾ ದರ್ಶನ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಈ ವೇಳೆ ಜಿಲ್ಲಾಧಿಕಾರಿ ದಿವ್ಯಪ್ರಭು, ಪೊಲೀಸ್ ಆಯುಕ್ತ, ಪಾಲಿಕೆ ಆಯುಕ್ತರು, ಮೇಯರ್, ಉಪಮೇಯರ್ ಜೊತೆಗೆ ಎಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದರು. ಉಡುಪಿ ಜಿಲ್ಲೆಯ ಪಾಂಡೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಣ್ಣೆಕುದ್ರು ಸೀತಾ ನದಿಗೆ ಅಡ್ಡಲಾಗಿ ಸಿಹಿ ನೀರಿಗಾಗಿ ಡ್ಯಾಂ ನಿರ್ಮಾಣವಾಗ್ತಾ ಇದೆ. ಈ ಪ್ರದೇಶಕ್ಕೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಕಿರಣ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನಿರ್ಮಾಣವಾಗ್ತಾ ಇರುವಂಥ ವಾಂಟೆಡ್ ಡ್ಯಾಮ್ನಿಂದಾಗಿ ಗ್ರಾಮಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ತಡೆ ನಿರ್ಮಾಣ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಈ ಯೋಜನೆಯ ಬಗ್ಗೆ ಗ್ರಾಮ ಪಂಚಾಯತಿಗೆ ಸಮರ್ಪಕ ಮಾಹಿತಿ ನೀಡಿ ಅಂತ ಸಣ್ಣ ನೀರಾವರಿ ಇಲಾಖೆ ಹಾಗೂ ಗುತ್ತಿಗೆದಾರರಿಗೆ ಖಡಕ್ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಆಂಬ್ಯುಲೆನ್ಸ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಈ ಘಟನೆ ಕೊಡಗು ಜಿಲ್ಲೆಯ ಮಡಿಕೇರಿ ಸಮೀಪದ ಮೇಕೇರಿಯಲ್ಲಿ ನಡೆದಿದೆ. ಆಂಬ್ಯುಲೆನ್ಸ್ ಚಾಲಕ ಹಾಗೂ ಅದರಲ್ಲಿದ್ದ ರೋಗಿ ಮಡಿಕೇರಿ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ. ಅವ್ರನ್ನ ಶಿಫ್ಟ್ ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ಮಡಿಕೇರಿ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಂಡ್ಯದ ಚೆಸ್ಕಾಂ ಕಚೇರಿ ಬಳಿ ಏಕಾಏಕಿ ಮರ ಉರುಳಿ ಬಿದ್ದಿದೆ. ಮರದ ಕೆಳಗೆ ನಿಲ್ಲಿಸಿದ್ದ ಬೈಕ್ ಹಾಗೂ ಕಾರು ಆಟೋ ಜಖಂಗೊಂಡಿದೆ. ಸಾಮಾನ್ಯವಾಗಿ ಮರದ ಕೆಳಗೆ ಜನರು ನಿಲ್ತಾ ಇದ್ರು. ಇಂದು ಗಣಪನ ಪ್ರಸಾದ ಸೇವನೆಗೆ ಜನರು ತೆರಳಿದ್ದು ಭಾರಿ ದುರಂತ ತಪ್ಪಿದೆ. ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಹೊರವಲಯದ ಮಾದಾವಾರ ಬಳಿಯ ನವಿಲು ಬಡಾವಣೆಯಲ್ಲಿ ನೂರಾರು ಗಣೇಶನ ಮೂರ್ತಿಗಳು ಪತ್ತೆಯಾಗಿದ್ದಾವೆ. ವಿಸರ್ಜನೆ ಮಾಡಿದ ಗಣೇಶನಿಗೆ ಬಿಬಿಎಂಪಿ ಅಧಿಕಾರಿಗಳಿಂದ ಅಪಮಾನವಾಗಿದೆ ಅಂತ ಜನರು ಆಕ್ರೋಶ ಹೊರಹಾಕಿದ್ದಾರೆ. ವಿಸರ್ಜನೆಯಾದ ಬಳಿಕ ಬೇರೆ ಕಡೆ ತಂದು ಗಣೇಶನ ಮೂರ್ತಿಗಳನ್ನ ಬಿಸಾಡಿದ್ರು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಹಳೆ ಟೌನ್ನಲ್ಲಿರುವಂಥ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ನಿವಾಸಕ್ಕೆ ನಟ ಧ್ರುವ ಸರ್ಜಾ ಭೇಟಿ ನೀಡಿದರು. ಈ ವೇಳೆ ನಗರದ ಪ್ರಸಿದ್ಧ ಹೊಯ್ಸಳ ಸರ್ವಧರ್ಮ ಗಣಪತಿಯ ದರ್ಶನವನ್ನು ಧ್ರುವ ಸರ್ಜಾ ಪಡೆದಿದ್ದಾರೆ. ಧ್ರುವ ಸರ್ಜಾ ಜೊತೆಗೆ ಶಾಸಕ ವೀರೇಂದ್ರ ಪಪ್ಪಿ ಪೂಜೆಯಲ್ಲಿ ಭಾಗಿಯಾಗಿದ್ದರು. ಕೋಲಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ದಿಶಾ ಸಭೆ ನಡೆದಿದ್ದು, ಈ ಸಭೆಯಲ್ಲಿ ಅಧಿಕಾರಿಗಳು ಮೊಬೈಲ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಕೆಲವರು ಮೊಬೈಲ್ ಫೋನ್ನಲ್ಲಿ ಫೋಟೋ, ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ರೆ, ಇನ್ನು ಕೆಲವರು ಸಭೆಯಲ್ಲಿ ತೂಕಡಿಸ್ತಾ ಇದ್ರು. ಪತ್ನಿಯನ್ನ ಕೊಲ್ಲೋದಕ್ಕೆ ಸ್ನೇಹಿತನಿಗೆ ಪಾಪಿ ಗಂಡನೊಬ್ಬ ಸುಪಾರಿ ಕೊಟ್ಟಿದ್ದಾನೆ. ಹಾಸನದ ಎಕಚಟ್ಟಿಹಳ್ಳಿಯಲ್ಲಿ ಘಟನೆ ನಡೆದಿದೆ. ಶೀಲಾ ಎಂಬಾಕೆಯನ್ನ ಆಕೆ ಗಂಡ ಜಗದೀಶನ ಗೆಳೆಯ ರಾಜಶೇಖರ್ ಕೊಲೆಗೈದಿದ್ದಾನೆ. ಶೀಲಾಳನ್ನ ಕತ್ತು ಹಿಸುಕಿ ಕೊಲೆಗೈದ ಬಳಿಕ ಕೆರೆಗೆ ಎಸೆಯಲಾಗಿದೆ. ಭೀಕರ ಕೊಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೇಲೂರು ಪೊಲೀಸರಿಂದ ಹಂತಕರ ಬಂಧನವಾಗಿದೆ. ಪೊಲೀಸ್ ಅಧಿಕಾರಿಗಳ
ಎದುರಲ್ಲೇ ಮಹಿಳೆಯೊಬ್ಬರು ರಂಪಾಟ ಮಾಡಿರುವ ಘಟನೆ ಪರಪ್ಪನ ಅಗ್ರಹಾರದ ಬಳಿ ನಡೆದಿದೆ. ಆಟೋ ಚಾಲಕನ ಮೇಲೆ ದೂರ ಹೇಳ್ಕೊಂಡು ಬಂದಿದ್ದ ಮಹಿಳೆ ಡಿಸಿಪಿ ಸಾರಾ ಫಾತಿಮಾ ಎದುರಲ್ಲೇ ಕೂಗಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಹಾಗೂ ಡಿಕೆ ಶಿವಕುಮಾರ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಕೊನೆಗೆ ಆ ಮಹಿಳೆಯನ್ನ ಸಿಬ್ಬಂದಿಗಳು ಸಮಾಧಾನ ಪಡಿಸಿ ಅಲ್ಲಿಂದ ವಾಪಸ್ ಕಳಿಸಿದ್ದಾರೆ. ನಾನು ದೊಡ್ಡವ್ರೆ, ನನ್ನ ಯಾರು ಭಯಪಡಬೇಡ. ಕಾಂಗ್ರೆಸ್ ಬರಬೇಕು, ಒಳ್ಳೆಯದು ನಡೀಬೇಕು ಅಂದ್ರೆ ಕಾಂಗ್ರೆಸ್ಗೂ ಕೇರಳದಲ್ಲಿ ಇಷ್ಟು ವಿನ್ ಆಗಿದೆ ವಯನಾಡಲ್ಲಿ. ಕರ್ನಾಟಕದಲ್ಲಿ ಡಿಕೆ ಎಲ್ಲ ಸ್ಥಿತಿ ಎಲ್ಲ ಅವ್ನ ತಂದೆ ಆದರೆ ಒಳ್ಳೆಯದು ನಡೆದಿಲ್ಲ ಅಂದ್ರೆ ನಾನು ಇರ್ತಾನೆ. ಅದು ನಾನು ಬಡವ್ರು ಕೊಟ್ಟಿರೋದು ಪ್ರಾಮಿಸ್. ಬಿಜೆಪಿ ಮುಖಂಡ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಅವಹೇಳನಕಾರಿಯಾಗಿದ್ದಂತಹ ಮಾತನಾಡಿದಂಥ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿಗರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕರಾದಂಥ ಬಸವರಾಜ ಮತಿಮೋಡ್, ಅವಿನಾಶ್ ಜಾಧವ್, ಬಸವರಾಜ ಬೆಣ್ಣೂರ್, ಶಿವರಾಜ್ ಪಾಟೀಲ್, ರದ್ದೇವಾಡಗಿ ಸೇರಿ ಹಲವರು ಭಾಗಿಯಾಗಿದ್ದರು. ಯಾದಗಿರಿ ನಗರದ ಬಾಲಾಜಿ ಸಭಾಭವನದಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪುರಸ್ಕಾರ ನೀಡಲಾಗಿದೆ. ಕಾರ್ಯಕ್ರಮದಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ, ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಧಾರವಾಡದಲ್ಲಿರುವಂಥ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿಗೆ ಅಂತಾರಾಷ್ಟ್ರೀಯ ವಾಟ್ಸೇವ್ ಪ್ರಶಸ್ತಿ ನೀಡಲಾಗಿದೆ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದ ಸಮಾರಂಭದಲ್ಲಿ ವಾಲ್ಮಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. 1985ರಲ್ಲಿ ಧಾರವಾಡದ ವಾಲ್ಮಿ ಸ್ಥಾಪನೆಯಾಗಿದ್ದು ರೈತರ ಸಹಭಾಗಿತ್ವದಲ್ಲಿ ನೀರಾವರಿ ಪದ್ಧತಿ ಅನುಷ್ಠಾನಗೊಳಿಸಲು ಯಶಸ್ವಿಯಾಗಿದೆ. ವಾಲ್ಮಿಯ ನೆಲ ಮತ್ತು ಜಲ ನಿರ್ವಹಣೆ ಕಾರ್ಯ ಈಗ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಾಗಿದೆ. ಆಳ ಸಮುದ್ರ ಮೀನುಗಾರಿಕೆ ಆರಂಭ ಆಗ್ತಾ ಇದ್ದ ಹಾಗೇನೆ ಉಡುಪಿಯ ಹಿರಿಯ ನಾಗರಿಕ ಮೀನುಗಾರರು ಮತ್ತು ಯುವಕರು ಸೇರಿ ಬಲೆ ನೇಯ್ಗೆ ಕಾರ್ಯ ಮಾಡ್ತಾ ಇದ್ದಾರೆ. ಮಳೆಗಾಲ ಬಂದಾಗ ಮೀನುಗಾರಿಕೆಗೆ ರಜೆ ಇದ್ದಾಗ ಬಲೆಗಳ ನೇಯ್ಗೆ ರಿಪೇರಿ ಕಾರ್ಯ ನಡೆಯುತ್ತೆ. ಮಲ್ಪೆ ಬಂದರಿನಲ್ಲಿ ಕೂತು ಈ ಬಣ್ಣ ಬಣ್ಣದ ಬಲೆಗಳ ದೃಶ್ಯವನ್ನು ಕಾಣೋದೇ ಕಣ್ಣಿಗೆ ಹಬ್ಬವಾಗಿದೆ. ವಿಜಯನಗರದಲ್ಲಿ ಸಂಸದ ತುಕಾರಾಂ ನೇತೃತ್ವದಲ್ಲಿ ದಿಶಾ ಸಭೆ ನಡೆಸಲಾಯಿತು. ಈ ವೇಳೆ ಜಿಲ್ಲಾ ಮಟ್ಟದ 10 ಅಧಿಕಾರಿಗಳು ಮೊಬೈಲ್ನಲ್ಲೇ ಬ್ಯುಸಿಯಾಗಿದ್ದರು. ಸಂಸದರು ಒಂದೆಡೆ ಮೀಟಿಂಗ್ ಮಾಡ್ತಾ ಇದ್ರೆ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತೆ ಮೊಬೈಲ್ನಲ್ಲಿ ಬಿಂದಾಸ್ ಆಗಿ ಕಾಲ ಕಳೀತಾ ಇದ್ರು. ಕೃಷ್ಣನೂರು ಉಡುಪಿಯಲ್ಲಿ ಹುಲಿ ವೇಷಗಳ ಅಬ್ಬರ ಜೋರಾಗಿದೆ. ಅಷ್ಟಮಿ ನಂತರ ಇದೀಗ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ವಿಸರ್ಜನಾ ಮೆರವಣಿಗೆ ವೇಳೆ ಹುಲಿ ವೇಷಗಳದ್ದೇ ಭರಾಟೆ ಜೋರಾಗಿದೆ. ಕಟಪಾಡಿಯಲ್ಲಿ ನಡೆದ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ಮರಿ ಹುಲಿಗಳ ಕಾರ್ಬಾರು ಜಬರ್ದಸ್ತ್ ಆಗಿದೆ. ಚಿಕ್ಕಮಗಳೂರು ನಗರ ಮಲ್ಲೇಗೌಡ ಆಸ್ಪತ್ರೆಯ ವೈದ್ಯರ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದ್ದು ಆಸ್ಪತ್ರೆ ಸಿಬ್ಬಂದಿ ಒಪಿಡಿ ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. 2 ಗುಂಪುಗಳ ನಡುವೆ ಗಲಾಟೆ ನಡೆದು ಆಸ್ಪತ್ರೆಗೆ ಬಂದಿದ್ರು. ಚಿಕಿತ್ಸೆ ನೀಡುವ ಸಮಯದಲ್ಲಿ ಮಹಿಳೆಯೊಬ್ಬರು ಮೂಳೆ ತಜ್ಞ ವೆಂಕಟೇಶ್ ರವರ ಶರ್ಟ್ ಅನ್ನ ಕುತ್ತಿಗೆ ಪಟ್ಟಿ ಹಿಡಿದು ಎಳೆದಾಡಿದ್ದಾರೆ. ಆಸ್ಪತ್ರೆ ಸಿಬ್ಬಂದಿ ರಕ್ಷಣೆ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಒಪಿಡಿ ಬಂದ್ ಮಾಡಿ ನ್ಯಾಯ ಕೊಡಿಸುವಂತೆ ಆಸ್ಪತ್ರೆ ಸಿಬ್ಬಂದಿಗಳು ಆಗ್ರಹಿಸಿದ್ದಾರೆ. ಅದ್ದೂರಿಯಾಗಿ ತಂಗಿ ಮದುವೆ ಮಾಡೋದಕ್ಕೆ ಅಂತ ಗಾಂಜಾ ಮಾರೋದಕ್ಕೆ ಮುಂದಾಗಿದ್ದ ಅಣ್ಣನನ್ನ ಬಾಣಸ್ವಾಡಿ ಪೊಲೀಸರು ಬಂಧಿಸಿದ್ದಾರೆ. ಮೊದಲ ಯತ್ನದಲ್ಲಿಯೇ ಪುತ್ತೂರು ಮೂಲದ ಬದ್ರುದ್ದೀನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಲಾರಿ ಚಾಲಕನ ಮೂಲಕ ಗಾಂಜಾ ಖರೀದಿ ಮಾಡಿ ದುರಂತೋ ಎಕ್ಸ್ಪ್ರೆಸ್ ಟ್ರೈನ್ ಮೂಲಕ ಬರ್ತಾ ಇದ್ದಾಗ ಎಸ್ಎಂಟಿ ರೈಲ್ವೆ ನಿಲ್ದಾಣದಲ್ಲಿ ಈತ ಪೊಲೀಸರಿಗೆ ಲಾಕ್ ಆಗಿದ್ದಾನೆ. ಕರಾವಳಿಯಲ್ಲಿ ಸಾರ್ವಜನಿಕ ಗಣೇಶ ಚತುರ್ಥಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಈ ಬಾರಿ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕೋಟತಟ್ಟು ಬಾರಿಕೆರೆಯಲ್ಲಿ ರಾಘವೇಂದ್ರ ಗಾಣಿಗ ಮತ್ತು ಆಶಾ ಗಾಣಿಗ ದಂಪತಿಯ ಮಗು ಕೃತಿಕ್ 3 ತಿಂಗಳಿಂದ ಮೂಳೆ ಕ್ಯಾನ್ಸರ್ಗೆ ತುತ್ತಾಗಿ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ನಡೆಸ್ತಾ ಇತ್ತು. ಹೀಗಾಗಿ ಕೋಟಮಣೂರು ಬಾರಿಕೆರೆ ಭಾಗದ ಯುವಕರು ಆ ಮಗುವಿನ ಚಿಕಿತ್ಸೆಗೆ ನೆರವಾಗಲು ಚೌತಿಯ ದಿನ ಬೇರೆ ಬೇರೆ ವೇಷ ಧರಿಸಿ ಆನೆಗುಡ್ಡ, ಗುಡೇಟು, ಕೊಳನ್ಕಲ್ ಹೀಗೆ ಗಣಪತಿ ದೇವಸ್ಥಾನದ ಮುಂದೆ ಬರುವ ಭಕ್ತರನ್ನು ರಂಜಿಸಿ ಅವರಿಂದ ಹಣವನ್ನು ಸಂಗ್ರಹಿಸಿದ್ದಾರೆ. ಸಂಗ್ರಹವಾದಂಥ ಒಟ್ಟು ಹಣವನ್ನು ಆ ಪುಟ್ಟ ಮಗುವಿಗೆ ಚಿಕಿತ್ಸೆಗೆ ಅಂತ ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಯುವಕರ ಈ ಕಾರ್ಯ ಎಲ್ಲರ ಮೆಚ್ಚುಗೆಗೆ ಈಗ ಪಾತ್ರವಾಗಿದೆ.
ಮಂಗಳೂರಿನ ಡೊಂಗರಕೆರೆಯಲ್ಲಿ ಸಾಕು ನಾಯಿಯನ್ನ ಎಳೆದೊಯ್ದು ತ್ಯಾಜ್ಯದೊಟ್ಟಿಗೆ ಎಸೆದ ಪೈಶಾಚಿಕ ಕೃತ್ಯ ನಡೆದಿದೆ. ಶ್ವಾನು ಬೆದರಿ ಮುಂದಕ್ಕೆ ಹೋಗದೆ ಹಿಂದೆ ಜಗ್ತಾ ಇದ್ರೂ ಕೂಡ ಮಹಿಳೆ ಸೇರಿದಂತೆ ಅಲ್ಲಿದ್ದವರು ಶ್ವಾನವನ್ನ ಬಲವಂತವಾಗಿ ಕಸದ ಲಾರಿಗೆ ತುಂಬಿಸಿ ಕಳಿಸಿದ್ದಾರೆ. ಈ ಕೃತ್ಯದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೇನೆ ಸಾರ್ವಜನಿಕರಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ಸೋರ್ತಾ ಇದೆ. ನಿರಂತರ ಮಳೆಯಿಂದ 2ನೇ ವರ್ಷದಲ್ಲೇ ಕಳಪೆ ಕಾಮಗಾರಿ ಅನಾವರಣವಾಗಿದೆ. ಮಳೆ ಬಂದರೆ 450 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಕಟ್ಟಡ ಸೋರುತ್ತಿದೆ. ಕಾಲೇಜಿನ ಒಳಗೆ ಲೀಕೇಜ್ ಆದ ಪರಿಣಾಮ ಕಂಪ್ಯೂಟರ್ ಸೇರಿದಂತೆ ಉಪಕರಣಗಳಿಗೆ ಹಾನಿಯಾಗಿದೆ. ಬೆಂಗಳೂರು ವಿವಿ ಘಟಿಕೋತ್ಸವವನ್ನ ಅದ್ದೂರಿಯಾಗಿ ಮಾಡಲಾಗ್ತಾ ಇದೆ. ಈ ವೇಳೆ ಸಂಗೀತ ಕ್ಷೇತ್ರದಿಂದ ಗುರುಕಿರಣ್ಗೆ ಡಾಕ್ಟರೇಟ್ ನೀಡಿ ಗೌರವ ಸಲ್ಲಿಕೆ ಮಾಡಿದರೆ ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮದ ಮಾಜಿ ಆಯುಕ್ತ ಕೆಎಸ್ ರಾಜಣ್ಣ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಇನ್ನು ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆಗಮಿಸಿದ್ರು. ಓಲಾ ಎಲೆಕ್ಟ್ರಿಕ್ ಬೈಕ್ ವಾಹನ ಶೋರೂಮ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಈ ಘಟನೆ ಕಲಬುರಗಿಯ ಹಮನಾಬಾದ್ನ ರಿಂಗ್ ರಸ್ತೆ ಬಳಿ ನಡೆದಿದೆ. ಈ ಘಟನೆಯಲ್ಲಿ ಶೋರೂಮ್ನಲ್ಲಿದ್ದ 5ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬೈಕ್ ಬೆಂಕಿಗಾಹುತಿಯಾಗಿದೆ. ಹಾಸನದಲ್ಲಿ ಕಾಡಾನೆಗಳ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಜನ ಹೈರಾಣಾಗಿ ಹೋಗಿದ್ದಾರೆ. ಬಿಕೋಡೆ ಗ್ರಾಮದ ತಾವರೆಕೆರೆಯಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಜಲಕ್ರೀಡೆಯಲ್ಲಿ ಗಜಪಡೆ ತೊಡಗಿದ್ವು. ಬಳಿಕ ತೋಟದೊಳಗೆ ತೆರಳಿದ ಗಜಪಡೆ ಕಾಫಿ, ಬಾಳೆ, ಭತ್ತ, ಶುಂಠಿ ಬೆಳೆಗಳನ್ನ ನಾಶ ಮಾಡಿದೆ. ಕಾಫಿ ತೋಟದಲ್ಲಿ ಕಾಡಾನೆಗಳು ಬೀಡುಬಿಟ್ಟಿದ್ದು ಗ್ರಾಮಸ್ಥರು ಎಚ್ಚರಿಕೆಯಿಂದ ಓಡಾಡಬೇಕು ಅಂತ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಸೂಚನೆ ನೀಡಿದ್ದಾರೆ. ತಮಿಳುನಾಡಿನ ವೆಲ್ಲೂರಿನಲ್ಲಿ ಬೃಹತ್ ಗಣೇಶ ಮೂರ್ತಿಯ ಮೆರವಣಿಗೆ ಮಾಡಲಾಯಿತು. 500ಕ್ಕೂ ಹೆಚ್ಚು ಗಣೇಶನ ಮೂರ್ತಿಗಳನ್ನು ಸಾಂಪ್ರದಾಯಿಕ ವಾದ್ಯ ಮೇಳದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಈ ವೇಳೆ ಕಿಕ್ಕಿರಿದು ಸೇರಿದ್ದ ಭಕ್ತರು ವಾದ್ಯಕ್ಕೆ ನಾರಿಮಣಿಯರು ಸ್ಟೆಪ್ ಹಾಕಿ ಕುಣಿದು ಕುಪ್ಪಳಿಸಿದ್ದಾರೆ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾದಲ್ಲಿ ಹೊಸ್ಮಾರು ಶ್ರೀ ಸುಧಾಕರ ಶೆಟ್ಟಿ ಹಾಗೂ ಜಕಾರ್ತಾ ಗಣೇಶ ಮಂಡಲ್ ರವರ ನೇತೃತ್ವದಲ್ಲಿ 13ನೇ ವರ್ಷದ ಗಣೇಶ ಚತುರ್ಥಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಇಂಡೋನೇಷ್ಯಾದ ಭಾರತೀಯ ರಾಯಭಾರಿ ಶ್ರೀ ಸಂದೀಪ್ ಚಕ್ರವರ್ತಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ 2,000ಕ್ಕೂ ಅಧಿಕ ಅನಿವಾಸಿ ಭಾರತೀಯರು ಭಾಗವಹಿಸಿ ಸಂಭ್ರಮ ಪಟ್ಟಿದ್ದಾರೆ. ಇಂಡೋನೇಷ್ಯಾದ ಸೆರೆಯು ಸ್ಟೆವಾನಸ್ ರಂಬೆವಾಸ್ ವಿಮಾನ ನಿಲ್ದಾಣದಲ್ಲಿ ವಿಮಾನ ಟೇಕಾಫ್ ಆಗುವಾಗ ಅಪಘಾತ ಸಂಭವಿಸಿದೆ. ಟ್ರಿಗಾನಾ ಏರ್ ATR ವಿಮಾನಕ್ಕೆ ಹಾನಿ ಉಂಟಾಗಿದೆ. ಈ ಅವಘಡದಲ್ಲಿ 42 ಪ್ರಯಾಣಿಕರು ಮತ್ತು 6 ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಯಿತು. ಚೀನಾದಲ್ಲಿ ಯಾಗಿ ಟೈಫೂನ್ ಆರ್ಭಟಕ್ಕೆ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಹೈನಾನ್ ಪ್ರಾಂತ್ಯದಲ್ಲಿ ಬೃಹತ್ ವಿಂಡ್ ಟರ್ಬೈನ್ಗಳು ಮುರಿದು ಬಿದ್ದಿವೆ. ಸೂಪರ್ ಟೈಫೂನ್ ಯಾಗಿಯಿಂದ ದೈತ್ಯ ಗಾಳಿ ಬೀಸಿದ್ದು ಗಾಳಿಯ ಅಬ್ಬರಕ್ಕೆ ಟರ್ಬೈನ್ಗಳೇ ನಾಶವಾಗಿವೆ. ರಸ್ತೆಗಳ ಮೇಲೆಲ್ಲ ಈ ದೈತ್ಯಾಕಾರದ ವಿಂಡ್ ಟರ್ಬೈನ್ಗಳು ಉರುಳಿದ್ದು ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಭಾರಿ ಗಾಳಿಯ ಹೊಡೆತಕ್ಕೆ ಚೀನಾ ಹೈನಾನ್ ಪ್ರಾಂತ್ಯದ ಜನ ತತ್ತರಿಸಿ ಹೋಗಿದ್ದಾರೆ. ಪಾರೋ ದ್ವೀಪಗಳಲ್ಲಿ 130 ಬಿಳಿ ಡಾಲ್ಫಿನ್ಗಳನ್ನು ಹತ್ಯೆ ಮಾಡಲಾಗಿದೆ. ಪಾರೋ ದ್ವೀಪಗಳ ಸಂಪ್ರದಾಯದಂತೆ ಬೇಟೆಗಾರರು ಡಾಲ್ಫಿನ್ಗಳ ಚಿಕ್ಕ ಕುರ್ಹಾಗಳನ್ನು ಬಿಡದಂತೆ ನಾಶಪಡಿಸಿದ್ದಾರೆ. ಫಾರೋಸ್ನಲ್ಲಿ ಡಾಲ್ಫಿನ್ಗಳ ಬೇಟೆಯು ವ್ಯಾಪಕ ಬೆಂಬಲವನ್ನು ಹೊಂದಿದೆ.